ನಾನು ನಿಮಗೆ ಆಲೂ ಮಸಾಲ ಪೂರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದೇ ಥರ ಪೂರಿ ತಿಂದು ತಿಂದು ಬೋರ್ ಆದವರು ಈ ರೀತಿ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾಡೋದು ಕೂಡ ತುಂಬ ಈಸಿಯಾಗಿ ಫಾಸ್ಟಾಗಿ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮಿಕ್ಸಿ ಜಾರಲ್ಲಿ 2 ಹಸಿಮೆಣಸಿನ್ಕಾಯಿ ಹಾಕೋಣ, 2 ಒಣಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಾಳುಮೆಣಸು. ಇದನ್ನು ನೀರು ಹಾಕ್ತೀರಾ ಫಸ್ಟು ರುಬ್ಕೊಂಡು ಬರೋಣ. ನೋಡಿ, ಈ ಥರ ತರತರಿಯಾಗಿ ರುಬ್ಬಬೇಕು. ರುಬ್ಬಿರೋ ಈ ಮಸಾಲದಲ್ಲಿ ನಾನು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿರೋ 3 ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇವಾಗ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟಾಗಿ ರುಬ್ಕೊಂಡು ಬರೋಣ. ಎಲ್ಲೂ ಆಲೂಗಡ್ಡೆ ಪೀಸ್ ಇಲ್ದಿರ ನೀಟಾಗಿ ಆಲೂಗಡ್ಡೆ ಪೇಸ್ಟ್ ಆಗಿರಬೇಕು, ನೋಡ್ಕೊಳ್ಳಿ. ಮಿಕ್ಸಿಂಗ್ ಬೌಲಲ್ಲಿ ಗೋಧಿ ಹಿಟ್ಟು 1 ಕಪ್ ಹಾಕ್ತಾಯಿದ್ದೀನಿ, 1 ಸ್ಪೂನ್ ರವೆ, ಸ್ವಲ್ಪ ಅರಿಶಿನ, ಸಣ್ಣ ಕಚ್ಚಿರೋಂಥ ಕೊತ್ತಂಬರಿ, ಸ್ವಲ್ಪ ಉಪ್ಪು. ಇದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬಿರೋ ಅಂಥ ಆಲೂಗಡ್ಡೆ ಪೇಸ್ಟ್ ಹಾಕೋಣ. ಕೈಯಲ್ಲೇ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು. ಸೇಮ್ ನಾವು ಚಪಾತಿ ಹಿಟ್ಟು ಯಾವ ಹದದಲ್ಲಿ ಕಲಿಸ್ತೀವೋ ಅದೇ ಥರ ಕಲಿಸ್ಬೇಕು. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕೈಗೆ ಅಂಟ್ದಿರ ಇರಲಿ ಅಂತ ಒಂದು ಸರಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. 15 ನಿಮಿಷನಾದರೂ ಹಿಟ್ಟು ನೆನಿಬೇಕು. 15 ನಿಮಿಷ ಆಗಿದೆ, ಹಿಟ್ಟು ಚೆನ್ನಾಗಿ ಸಾಫ್ಟಾಗಿದೆ. ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಪೂರಿ ಥರ ಲಟ್ಟಿಸ್ಕೊಬೋದು ಅಥವಾ ಪೂರಿ ಪ್ರೆಸ್ಸರಲ್ಲಿಟ್ಟು ಪ್ರೆಸ್ ಮಾಡ್ಬೋದು. ನಾನಿಲ್ಲಿ ಪೂರಿ ಪ್ರೆಸ್ಸರ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ತೆಳ್ಳಗಲ್ದಿರ ಈ ಥರ ಸ್ವಲ್ಪ ಮಂದಗೊಳಿಸ್ಕೊಳ್ಳಿ. ಒಂದು ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಎಣ್ಣೆ ಬಿಸಿ ಆಗಿದೆ. ಇವಾಗ ಪೂರಿ ಹಾಕೋಣ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಪೂರಿನ 2 ಸೈಡು ಬೇಯಿಸ್ಕೊಳ್ಳೋಣ. ಪೂರಿನ ಈ ಥರ ಪ್ರೆಸ್ ಮಾಡ್ತಾಯಿದ್ರೆ ಅದು ಚೆನ್ನಾಗಿ ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಎಲ್ಲ ಪೂರಿನೂ ಇದೇ ಥರ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವಾಗ ಈ ಪೂರಿ ರೆಡಿಯಾಗಿದೆ, ತೆಗೆದು ಬಿಡೋಣ. ಆಲೂ ಮಸಾಲ ಪೂರಿ ರೆಡಿಯಾಗಿದೆ. ನಾನು ಇದನ್ನ ವೆಜಿಟೇಬಲ್ ಕುರ್ಮಾ ಜೊತೆ ಸರ್ವ್ ಮಾಡಿದ್ದೀನಿ. ಬೇಕಾದರೆ ಪ್ಲೇನಾಗಿ ಕೂಡ ತಿನ್ಬೋದು. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.